the pineal gland activation begins. How does it begin? All these books which is important at that moment, which not be important, but these books come across you and you will start catching the attention of an article in that book, or the whole book is filled with articles concerning your progress towards intellectual capacity. ಇದು ಫಸ್ಟ್ ಲೈವ್. ಸೊ ಇದಾದಮೇಲೆ ಬಯೋರಿಥಮಿಕ್ ಎನರ್ಜಿನಲ್ಲಿ ಯು ಸ್ಟಾರ್ಟ್ ಅದರಲ್ಲಿ. ಬಯೋರಿಥಮಿಕ್ ಎನರ್ಜಿ ಕನ್ಸಿಸ್ಟ್ ಆಫ್ ಕಾಸ್ಮಿಕ್ ಎನರ್ಜಿ. ಓ ಸರಿ, ಕಾಸ್ಮಿಕ್ ಎನರ್ಜಿ ಆಯಿತಾ. ದ ಕಾಸ್ಮಿಕ್ ಎನರ್ಜಿ ಈಸ್ ಈಕ್ವಲ್ ಟು energy transmitted by gods. ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ಸೈಂಟಿಫಿಕ್ ಬೇಡ, ರಿಲಿಜಿಯಸ್ ಆಗಿ ಹೋಗೋಣ. ಎನರ್ಜಿ ಟ್ರಾನ್ಸ್ಮಿಟೆಡ್ ಬೈ ಗಾಡ್ಸ್. ಒನ್ ಇಸ್ ಮೇಲ್ ಗಾಡ್ಸ್, male gods. B, female gods. next ಅಲ್ಲ ನೆಕ್ಸ್ಟ್ ಲೈನ್ ಅಲ್ಲ ಡ್ಯಾಶ್. ನೆಕ್ಸ್ಟು ಫೀಮೇಲ್ ಗಾಡ್ಸ್. ಇದು ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಿ ಗಾಡ್ಸ್ ಹ್ಯಾವ್ ಗಾಟ್ ನ್ಯೂಟ್ರಲ್ ಎನರ್ಜಿ, ಮೇಲ್ ಎನರ್ಜಿ ಆ್ಯಂಡ್ ಫೀಮೇಲ್ ಎನರ್ಜಿ. ಓಕೆ, ನಾನು ಯಾಕೆಂದರೆ ಇಂಟ್ಯೂಷನ್ ಬಂದಾಗ ವಾಯ್ಸ್ ಒಂದೊಂದು ಸಲ ನಿಮಗೆ ಫೀಮೇಲ್ ವಾಯ್ಸಲ್ಲಿ ಕೇಳಿಸುತ್ತೆ, ಒಂದೊಂದು ಸಲ ಮೇಲ್ ವಾಯ್ಸಲ್ಲಿ ಕೇಳುತ್ತೆ, ಒಂದೊಂದು ಸಲ ಆಕಾಶದಿಂದ ಏನೋ ವಾಯ್ಸ್ ಬರುತ್ತೆ. ಯು ಡೋಂಟ್ ನೋ ವೇರ್ ದಟ್ ವಾಯ್ಸ್ ಇಸ್. ಇದು ಇಂಟ್ಯೂಷನಲ್ ಆಗೋ ಎಫೆಕ್ಟ್ ಬಿಕಾಸ್ ಆಫ್ ದ ಪೀಸೋ ಎಲೆಕ್ಟ್ರಿಕ್ ಸೆಲ್ಸ್ ಇನ್ ದ ಪೈನಿಯಲ್ ಗ್ಲ್ಯಾಂಡ್. ಓಕೆ, ಏನಾಯಿತು? ಮೇಲ್ ಗಾಡ್ಸ್, ಆಮೇಲೆ ಫೀಮೇಲ್ ಗಾಡ್ಸ್. ಯು ಹ್ಯಾವ್ ಟು ಸ್ಪ್ಲಿಟ್ ಮಾಡ್ಕೋಬೇಕು. ಒಂದ್ಸಲ ಗಂಡಸರ ಧ್ವನಿ ಕೇಳುತ್ತೆ, ಒಂದ್ಸಲ ಹೆಂಗಸರು ಧ್ವನಿ ಕೇಳುತ್ತೆ. ಬಿಕಾಸ್ ಯು ಟು ಅಂಡರ್ಸ್ಟ್ಯಾಂಡ್. ಆಗ ನಿಮಗೆ ಗೊತ್ತಾಗುತ್ತೆ ನೀವು ಮಾಡೋ ಸಾಧನೆ ಯಾವ ಥರ ಇದೆ ಅಂತ. ಓಕೆ, ಶಿವಶಕ್ತಿ ಏನಾದ್ರು ನಿಮಗೆ ವಾಯ್ಸ್ ಥರ ಏನಾದ್ರು ಕೇಳಿಸಿದಾಗ ಒಂದೊಂದು ಸಲ ಮೇಲ್ ವಾಯ್ಸ್ ಥರ ಕೇಳಿಸುತ್ತೆ, ಒಂದೊಂದು ಸಲ ಫೀಮೇಲ್ ವಾಯ್ಸ್ ಥರ ಕೇಳಿಸುತ್ತೆ. ಇದು ಕಲ್ಪನೆ ಅಲ್ಲ, ದಿಸ್ ಈಸ್ ಯುವರ್ ಇಂಟರ್ನಲ್ ಸ್ಟೇಟ್. ಯಾಕಂದರೆ ಇದು ಬರೀ ಈ ಜನ್ಮದ ಸಾಧನೆ ಅಲ್ಲ, ಎಷ್ಟೋ ಜನ್ಮದಲ್ಲಿ ನೀವು ಇದನ್ನು ಸಾಧನೆ ಮಾಡಿರ್ತೀರ ಅಥವಾ ಏನೋ ಒಂದು ಹತ್ತಿರದಲ್ಲಿ ಮಾಡಿರ್ತೀರ. ಆದ್ದರಿಂದ ಈ ಮೇಲ್ ವಾಯ್ಸು ಫೀಮೇಲ್. ಈಗ ಈ ಜನ್ಮದಲ್ಲಿ ನೀವು ಬ್ರಾಹ್ಮಿನ್ನು, ಹೋದ ಜನ್ಮದಲ್ಲಿ ಏನಾಗಿದ್ರಿ ನೀವು? ಟೆಲ್ಮಿ. ಹೋದ ಜನ್ಮದಲ್ಲಿ ನಿಮಗೆ ಗಂಡಸ ದೇಹದಲ್ಲಿತ್ತೋ ಹೆಂಗ್ಸ್ ದೇಹದಲ್ಲಿತ್ತೋ? ಯಾವ ಥರ ಇತ್ತು? ಈ ಜನ್ಮದ ಮಾತ್ರ ನಿಮಗೆ ಗೊತ್ತಾಗುತ್ತೆ, ಹೋದ ಜನ್ಮದ ಹೆಂಗೆ ಗೊತ್ತಾಗತ್ತೆ ನಿಮಗೆ? ಅದಕ್ಕೆ ಇಂಟ್ಯೂಷನ್ ಆಗಬೇಕಾದ್ರೆ ಬಿಫೋರ್ ಎನ್ಲೈಟನ್ಮೆಂಟ್ ಈ ಥರ ಎಲ್ಲ ಮೇಲ್ ವಾಯ್ಸು ಫೀಮೇಲ್ ವಾಯ್ಸು ಎಲ್ಲ ಕೇಳಿಸುತ್ತೆ. ಅದು ಯಾವ ಜನ್ಮದಿಂದ ಇದೀನೋ, ಈ ಜನ್ಮದ್ದು ಯಾವ ಜನ್ಮದ್ದು ಅಂತ ನೀವು ಹುಡ್ಕೋದು ಬೇಕಾಗಿಲ್ಲ, ಅದೇ ನಿಮಗೆ ರಿವೀಲ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ದಿಸ್ ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ಸ್ ಇನ್ ಯುವರ್ ಪೈನಿಯಲ್ ಗ್ಲ್ಯಾಂಡ್ ವಿಚ್ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್. ಅದಕ್ಕೆ ಏನಾಗುತ್ತೆ ಅಂದರೆ, ನೀವು ಫಸ್ಟ್ ಆಫ್ ಆಲ್ ನೀವು ಹೋದ ಜನ್ಮದಲ್ಲಿ ಏನಾಗಿದ್ರಿ, ಈ ಜನ್ಮದಲ್ಲಿ ಏನಾಗಿದ್ದೀರಾ, ಮುಂದಿನ ಜನ್ಮದಲ್ಲಿ ಏನು ಆಗ್ತೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದೆ ಎನ್ಲೈಟನ್ಮೆಂಟ್ ಆದಾಗ ನಿಮ್ಗೆ ಯಾವ ಥರ ಭಾವನೆ ಇರುತ್ತೆ ಅನ್ನೋದೆಲ್ಲ ನೀವು ಕೂತಾಗ ನೋಡ್ಕೋಬೋದು. ಅದನ್ನು ದಿಸ್ ಗೋಸ್ ಇಟ್ ಟು ಹೈಯರ್ ಸ್ಟೇಟ್ ಆಫ್ ಅವೇರ್ನೆಸ್, ಹೈಯರ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್, ಅಲ್ಲಿ ಬರುತ್ತೆ. ಇಟ್ಸ್ ಓಕೆ. ದೆನ್ ಈಗ ಇದು ಮಾಡಿದಾಗ ನೆಕ್ಸ್ಟ್ ಪಾಯಿಂಟ್ ಈಸ್, ಸಡನ್ನಾಗಿ ನಿಮಗೆ ವೇದಘೋಷ ಕೇಳುತ್ತೆ. ಗ್ರೂಪ್ ಆಫ್ ಮೇಲ್ಸ್ ಆ್ಯಂಡ್ ಅ ಗ್ರೂಪ್ ಆಫ್ ಫೀಮೇಲ್ಸ್ ಸಿಂಗಿಂಗ್ ಅ ಹಿಮ್, HYMN.
ಹಿಮ್ ಅಂದ್ರೇನು? ಶಾರ್ಟ್ ಮಾತ್ರ ಅಲ್ಲ, ವೇದಘೋಷ, ಘೋಷ ಅಷ್ಟೆ. ಮೇಲ್ ಆ್ಯಂಡ್ ಫೀಮೇಲ್ ಸೇರಿಕೊಂಡು ಘೋಷ, ವೇದಘೋಷ ಅಲ್ವಾ? ವೇದಘೋಷ ಎಲ್ಲ ಕೇಳುತ್ತೆ. ಹಿಮ್ ಅಂತಂದರೆ ಯಾವುದೋ ಭಜನಾ ಕೇಳ್ಬೋದು. ಇದೆಲ್ಲ ಇಂಟ್ಯೂಷನಲ್ ಎಕ್ಸ್ಪೀರಿಯನ್ಸ್, ನನಗಾಗಿದ್ದು ನಾನು ಹೇಳ್ತಾ ಇದ್ದೀನಿ. ಅದು ಇಟ್ ಹ್ಯಾಸ್ ಬೀನ್ ಕೊರಾಬರೇಟೆಡ್ ಬೈ ಸೈನ್ಸ್ ಆ್ಯಂಡ್ ಸೇಜಸ್. ಸೊ ನನಗೆ ಇಂಟ್ಯೂಷನ್ ಆಗ್ತಾಯಿತ್ತು ಲಾಂಗ್ ಅಗೋ. ನಾನು ಹೆಂಗೆ ಈ ಧ್ವನಿ ಕೇಳಿಸ್ತಾ ಇದೆಯಲ್ಲ, ಇದೇನು ಗಂಡಸು ಇಲ್ಲ ಹೆಂಗಸು ಅಲ್ಲ, ಈ ಥರ ಎಲ್ಲ ಧ್ವನಿ ಕೇಳಿಸ್ತಾ ಇದೆಯಲ್ಲ ಅಂದಾಗ ನನಗೆ, ಯಾಕೆಂದರೆ ನೋಬಡಿ ಫಾರ್ ಮೀ ಟು ಎಕ್ಸ್ಪ್ಲೈನ್. ಅಟ್ಲೀಸ್ಟ್ ಐ ಆಮ್ ಹಿಯರ್ ಟು ಎಕ್ಸ್ಪ್ಲೈನ್ ಟು ಯು. ಐ ಆಮ್ ಮೇಕಿಂಗ್ ಥಿಂಗ್ಸ್ ಶಾರ್ಟರ್ ಟು ಯು ಫಾರ್ ಎನ್ಲೈಟನ್ಮೆಂಟ್. ಆಗಲ್ಲ ನಮಗೇನು, ಐ ಡಿಂಟ್ ಹ್ಯಾವ್ ಎನಿ ರೆಫರೆನ್ಸ್ ಪಾಯಿಂಟ್. ನಾನೇ ದೇವಿನ ಕೇಳಿ 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 ಇದೇನು ವಾಟ್ ಇಸ್ ದಿಸ್ ವಾಯ್ಸ್, ವಾಟ್ ಇಸ್ ದಿಸ್ ನಾಯ್ಸ್, ಗಂಡ್ಸೇನೋ ಹೆಂಗ್ಸೇನೋ, ಇದು ಯಾತಕ್ಕೆ ಈ ಥರದ್ದೆಲ್ಲ ಬರ್ತಾ ಇದೆ. ಐ ಹ್ಯಾಡ್ ಲಿಟ್ರಲಿ ಥಾಟ್ ಐ ಹ್ಯಾಡ್ ಗಾನ್ ಮ್ಯಾಡ್. ನಂಗೆ ಹುಚ್ಚಿಡ್ದಿದೆ ಅನ್ನೋದು ಖಂಡಿತ ಕಾಯಂ, ಗ್ಯಾರಂಟಿ. ಹುಚ್ಚಿಡಿದೆ ಈ ಥರ ಎಲ್ಲ ಆಗಲ್ಲ. ಐ ವಾಸ್ ಹಿಯರಿಂಗ್ ವಾಯ್ಸಸ್. ಈ ವಾಯ್ಸಸ್ ಎಲ್ಲ ಬಂದರೆ ಏನಾಗುತ್ತೆ ಗೊತ್ತಾ, ನಿಮ್ಮ ಒಳಗಡೆ ಧ್ವನಿ ಒಳಗಡೆ ಕೇಳಿಸ್ತಾ ಇದೆ ಅಂದರೆ ಗ್ಯಾರಂಟಿ ಹುಚ್ಚಿಡಿದಿದೆ ಅಂತ ಅನ್ನಿಸ್ತಾ. ನೆಕ್ಸ್ಟ್ ನೀವು ಹೋಗಬೇಕಾಗಿರೋದು ಮೆಂಟಲ್ ಹಾಸ್ಪಿಟ್ಲಿಗೆ. ಬಟ್ ಐ ಆಮ್ ಟೆಲ್ಲಿಂಗ್ ಯು, ಯು ನೀಡ್ ನಾಟ್ ಗೋ ಟು ಎನಿ ಮೆಂಟಲ್ ಹಾಸ್ಪಿಟಲ್. ಯು ಜಸ್ಟ್ ಹ್ಯಾವ್ ಟು ಕಮ್ ಹಿಯರ್. ಅರ್ಥ ಆಯ್ತಾ? ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಐ ಆಮ್ ಟೆಲ್ಲಿಂಗ್ ಯು, ಇದೆಲ್ಲ ವೇದಘೋಷ ಕೇಳಿಸ್ತಾ ಇರುತ್ತೆ. ಯು ಲುಕ್ ಆ್ಯಸ್ ಇಫ್ ಯು ಹ್ಯಾವ್ ಗಾನ್ ಟು ಅ ಸ್ಯಾನ್ಸ್ಕ್ರಿಟ್ ಪಾಠಶಾಲಾ. ಆ ಸ್ಯಾನ್ಸ್ಕ್ರಿಟ್ ಪಾಠಶಾಲದಲ್ಲಿ ಇದೆಲ್ಲ ಕೇಳಿಸೋದು. ಇದೆಲ್ಲ ಕೇಳಿಸೋದು ಎಲ್ಲಿ ಅಂದರೆ ಪಾಠಶಾಲಾ. ಇದು ನಿನ್ನ ಮನಸ್ಸಲ್ಲಿ ಹೋಗುತ್ತೆ. ದಿಸ್ ಈಸ್ ಇಂಟ್ಯೂಷನ್. ಇಲ್ಲಿ ಗೊತ್ತಾಗುತ್ತೆ ದಿಸ್ ಈಸ್ ಇಂಟ್ಯೂಷನ್, ಆ್ಯಂಡ್ ಇಂಟ್ಯೂಷನ್ ಈಸ್ ಎಕ್ಸ್ಪ್ರೆಸ್ಡ್ into your heart. The antenna is the pineal gland. ಪೈನಿಯಲ್ ಗ್ಲ್ಯಾಂಡ್ ಏನು ಮಾಡುತ್ತೆ ಅಂದಾಗ, ಹೊರಗಡೆ ಇರೋತಕ್ಕಂಥ ಕಾಸ್ಮಿಕ್ ಸೌಂಡ್ಸ್, ಆ ಕಾಸ್ಮಿಕ್ ಸೌಂಡ್ಸ್ ಎಲ್ಲ ಕ್ಯಾಚ್ ಮಾಡಿಕೊಂಡು ಬರುತ್ತೆ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ನಾನು ಸ್ಲೋ ಆಗಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ಲೆಟ್ ಇಟ್ ರಿಜಿಸ್ಟರ್ ಇನ್ ಯುವರ್ ಬ್ರೈನ್. ಇದು ಎಫೆಕ್ಟ್ ಬಂದಾದ ಮೇಲೆ ನಿಮಗೆ ಅರ್ಥ ಆಗುತ್ತೆ. ಆ ಎಫೆಕ್ಟ್ ನಿಮಗೆ ಬಂದಾದ ಮೇಲಿಂದ ಬಂದಲ್ಲ, ಇವತ್ತೆಲ್ಲ ನಾಳೆ ಬಂದೇ ಬರುತ್ತದೆ ಆ ಎಫೆಕ್ಟು. ಆ ಎಫೆಕ್ಟ್ ಬಂದಾಗ ಯು ನೋ, ಎಸ್ ದಿಸ್ ಈಸ್ ವಾಟ್ ಐ ಹ್ಯಾವ್ ಟೋಲ್ಡ್ ಯು ಸೋ ಅಂತ. ಇದು ಬರೋಕ್ಕೆ ಶುರು ಆದಾಗ ನೀವೇನು ಮಾಡಬೇಕು ಅಂದರೆ ಆಟೋಮೆಟಿಕ್ಕಾಗಿ ದ ಸಾಧನ ಬಿಕಮ್ಸ್ ಗ್ರೇಟರ್, so that mantra starts coming deep from within. ಇದುವರೆಗೂ ಲಿಪ್ಸಿಂದ ಮಂತ್ರ ಹೇಳ್ತಾ ಇದ್ದೀರ, ಸ್ವಲ್ಪ ಲಿಪ್ಸು ಬ್ರೈನ್ಗೆ ವರ್ಕ್ ಆಗುತ್ತೆ. ಬಟ್ ಬ್ರೈನಲ್ಲಿ ಫುಲ್ ಎಫೆಕ್ಟ್ ಬರಬೇಕಾದ್ರೆ ಆ ಮಂತ್ರ ಬ್ರೈನ್ ಮಾತ್ರ ಅಲ್ಲ, ನಮ್ಮ ಮಂತ್ರ ಹಾರ್ಟ್ಗೆ ಹೋಗ್ಬೋದು. ಹಾರ್ಟ್ ಅಂದರೆ ಸೋಲ್, ಆತ್ಮದ ಒಳಗಡೆ ಡೀಪಾಗಿ ರೀಚ್ ಆದಮೇಲಿಂದ ಅಷ್ಟೇ ಫಾಸ್ಟಾಗಿ ಆತ್ಮದಿಂದ ಈಚೆ ಬರುತ್ತೆ. ಎಷ್ಟು ಒಳಗೆ ಹೋಗುತ್ತೋ ಅಷ್ಟೇ ಫಾಸ್ಟಾಗಿ ಮೇಲೆ ಬಂದು ಇಟ್ ಎಂಟರ್ಸ್ ಯುವರ್ ಬ್ರೈನ್. ಅದು ಏನು ಎಫೆಕ್ಟ್ ಇದೆ ಬ್ರೈನ್ಗೆ ಹೋಗ್ಬೇಕಾದ್ರೆ? ಇಲ್ಲಿ ಈ ಎಫೆಕ್ಟನ್ನು ನೋಡ್ಕೊಳ್ಳಿ. ಏನು ಎಫೆಕ್ಟು ಅಂತ ನೋಡಿಕೊಂಡಾಗ, ಐ ಆಮ್ ಜಸ್ಟ್ ಟ್ರೈಂಗ್ ಟು ಎನ್ಲಾರ್ಜ್. ಓಕೆ, ದಿಸ್ ಈಸ್ ದಿ ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಬ್ರೈನ್, RHB. ಇದು ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ಓಕೆ, ಆ್ಯಂಡ್ ದಿಸ್ ಇಸ್ ವೇರ್ the pineal gland is. This is where the pineal
gland is just an enlarged view. Okay. This is the right hand side of the brain. Okay. The right hand side of the brain. This is where the pineal gland, because the transmission of the pineal gland is more on the right hand side of the brain. Okay. And this is from the cosmic source. Hope you are able to understand. Pineal gland, the cosmic source, where all the male voices and the female voices of the cosmic source, what I would say called as the male voices and the female voices. Male voices and the female voices from the cosmic source get into the pineal gland, and from the pineal gland it goes to the right hand brain, and from there it goes to the voice box, the intuition box, and everywhere. This is where intuition, everything starts. Pineal gland, it comes from the cosmic source. Intuition is the cosmic source. Intuition, cosmic source, and which gets into the pineal gland. And pineal gland is in the right hand side of the brain, where the energy is concentrated on the right hand side of the brain, and then it goes to the voice box, and the intuition, everything comes to that only. Intuition, energy gets concentrated in the right hand side of the Brain, that is correct. That is the soul. So what comes from the soul goes up. That is called as samskaras from the last life, and your parental samskara, your grandfather samskara, grandmother samskara, your great grandfather samskara, your great aunts, that is your great ajji. Okay? Ajja, pijja, ajji, muttajji, ಮತ್ತೆ ನಿಮ್ಮಲ್ಲಿ ಯಾರ್ಯಾರೆಲ್ಲ ಕನೆಕ್ಟ್ ಆಗಿದೆಯೋ ಲೈಫಲ್ಲಿ ಆ ಸಂಸ್ಕಾರ ಎಲ್ಲ ಸೋಲ್. ಸಂಸ್ಕಾರಾಸ್ ಆ್ಯಂಡ್ ದ ಸೋಲ್. ಸಂಸ್ಕಾರಾಸ್ ಅಂದರೆ ಇಂಪ್ರೆಷನ್ಸ್, ನಾಟ್ ವಾಸನಾಸ್. ಸಂಸ್ಕಾರ, ನೀವು ಯಾವ ತಳೀಲಿದ್ದೀರ, ನಿಮ್ಮ ತಂದೆ ಏನು ಮಾಡಿದ್ರು, ನಿಮ್ಮ ತಾಯಿ ಏನು ಮಾಡಿದ್ರು, ನಿಮ್ಮ ತಾತ ಏನು ಮಾಡಿದ್ರು, ನಿಮ್ಮ ಅಜ್ಜಿ ಏನು ಮಾಡಿದ್ರು, ನಿಮ್ಮ ಮುತ್ತಜ್ಜಿ ಏನು ಮಾಡಿದ್ರು, ಮುತ್ತಾತ ಏನು ಮಾಡಿದ್ರು, ನಿಮ್ದು ಏನು ಟ್ರೆಡಿಷನ್ನೋ ಆ ಟ್ರೆಡಿಷನ್ ಎಲ್ಲ ನಿಮ್ಮ ಪೈನಲ್ಗಳಿಂದ ಸ್ಟೋರ್ ಆಗಿರುತ್ತೆ. ಸ್ವಲ್ಪ ನಿಧಾನ ಆದರೂ ಇಟ್ ವಿಲ್ ಬಿ ಎಫೆಕ್ಟಿವ್ ಫಾರ್ ಯು, ಸೊ ದಟ್ ಯು ವಿಲ್ ಗೆಟ್ ಇಂಪ್ರಿಂಟೆಡ್ ಇನ್ ಯುವರ್ ಬ್ರೈನ್. ಓಕೆ, ಅದು ಯು ವಿಲ್ ನಾಟ್ ಫರ್ಗೆಟ್ ದಿಸ್ ಎಟ್ ಆಲ್. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ವಿಲ್ ನಾಟ್ ಫರ್ಗೆಟ್. ಥಿಯರಿ ಇದ್ದರೂ ಇಟ್ಸ್ ಥಿಯರಿಟಿಕಲಿ ಇಟ್ಸ್ ಅಪ್ರೋಚಬಲ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟಾಕಿಂಗ್. ಓಕೆ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಟ್ರೆ, so enlightenment is only without speaking anything. You know what is enlightenment? You are not speaking anything. All of us should not speak anything. Our silence is platinum. ಯಾಕೆ ಸೈಲೆನ್ಸ್ ಇಸ್ ಗೋಲ್ಡನ್, ಸೈಲೆನ್ಸ್ ಇಸ್ ಯಾಕೆ ಪ್ಲಾಟಿನಮ್ ಅನ್ನೋದು ಅಂದರೆ, ಬಿಕಾಸ್ ದಟ್ ಆಲ್ ವಿಲ್ ಟ್ರಾನ್ಸ್ಮಿಟ್ from the soul to next level, then goes to the right hand side of the brain. Because ಈ ಸೋಲು ಮತ್ತು ಕಾಸ್ಮಿಕ್ ಎನರ್ಜಿ ಲಿಂಕ್ ಆಗೋದು. ಆ ಲಿಂಕ್ ಆದಾಗ ದಟ್ ಲಿಂಕಿಂಗ್ ಆ್ಯಂಟೆನಾ is that right hand side of the brain. ಆ ರೈಟ್ ಹ್ಯಾಂಡ್ ಸೈಡ್ ಆಫ್ ಬ್ರೈನ್ ಅದು ಕನೆಕ್ಟ್ ಆಯಿತು ಅಂದರೆ ಆಟೋಮೆಟಿಕಲಿ ಇಂಟ್ಯೂಷನ್ ಸ್ಟಾರ್ಟ್ಸ್ ಫ್ಲೋಯಿಂಗ್. When intuition starts flowing, nothing can stop you. ಅದರ್ವೈಸ್ ಪುಸ್ತಕ ಓದಿ 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 ನಮಗೇನಾಗುತ್ತೆ ಅಂದರೆ, ಮೂರನೇ ಪ್ಯಾರಾಗ್ರಾಫ್ ಏನಿದೆ ಅಂತ ನಾವು ಮತ್ತೆ ಇದು ಥರ್ಡ್ ಲೈನ್ ಇದೆಲ್ಲ ಓದಬೇಕು ನಾವು. Once intuition starts flowing, you are unstoppable. The flow of energy is unstoppable. The flow of brain activity is unstoppable. The flow of wisdom is unstoppable.
For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.